ಈಗ ನಾವು ಒಂದು ಮಿನಿ ಬ್ಲಾಗ್ ಮಾಡಕತ್ತಿದ್ದೀವಿ. ಎಲ್ಲ ಎಲ್ಲಿ ಬಂದಿದ್ದೀವಪ್ಪ ಅಂದ್ರೆ ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ಹಸನಿ ತಾಲೂಕಿನ ಕೊಕೊಟ್ನೂರು ಗ್ರಾಮದ ನಮ್ಮ ದಣ್ಯಾರ್, ವಾಡೇದ ದಣ್ಯಾರ್ ಅಂದ್ರೆ ದೇಸಾಯಿ ಬಂಧುಗಳ ಒಂದು ಮದುವೆ ಸಮಾರಂಭಕ್ಕೆ ನಾವು ಭಾರಿ ಅಗದಿ ಪ್ರೀತಿ ಗೌರವ ಅಭಿಮಾನದಿಂದ ಇಲ್ಲಿ ಬಂದಿದ್ದೀವಿ. ಯಾರ್ಯಾರು ಬಂದಿದ್ದೀವಪ್ಪ ಅಂದ್ರೆ ಇಲ್ಲಿ ನಮ್ಮ ಯಜಮಾನ್ರು ಮಾತಾಡ್ತಾರೋ ಹೇಳ್ರಿ. ನಿಮ್ಮ ಶ್ರೀಮಂತ ರೋಡ್ನವ್ರು ಅಂತ ಮಾತಾಡೋದು. ರೋಡ್ನವ್ರನ್ರಿ? ಕೊಕೊಟ್ನವರು ಅವರು ಶ್ರೀಮಂತ ಗಿರಿಯಪ್ಪ ರೋಡ್ನವರು. ನಮ್ಮ ಹಳದೇವ್ರು ಮಾತಾಡ್ಲಕತ್ತಾರ. ಈಗ ಹೇಳ್ರಿ. ಕಲ್ಲಪ್ಪ ಲಕ್ಷ್ಮಣ್ ಕಾಳ ಪಾಟೀಲ್ ಅವರು. ನಾವು ಬುರ್ಲಟ್ಟಿ ಅವರು. ತಾವ್ರಿ? ನಾವು ಕೊಕೊಟ್ನವ್ರು ಬಾಬು ಹುದ್ದಾರ್ ಅವ್ರ. ಬೇಕಾದವರು ದಣ್ಯಾರ ನಮ್ಮ ದೇಸಾರ್ ಕೊಕೊಟ್ನೂರ್ ವಾಡೇದ ದೇಸಾರ್ ಅವ್ರಿಗೆ ಅಗದಿ ಭಾರಿ ಪ್ರೀತಿಲಿ ಇದ್ದವ್ರು. ನಾವು ಎಲ್ಲಾರು ಪ್ರೀತಿ ನಮ್ಮ ಹಳ ಬ್ರದರ್ರು ಚಂದ ಬರ್ಸರಿ. ಈಗ ದಣ್ಯಾರ ಮದುವೆಗೆ ನಾವು ಎಲ್ಲಿ ಬಂದಿವಪ್ಪ ಅಂದ್ರೆ ಬಿಜಾಪುರ ಎಲ್ರಿ? ಬೇಲ್ಡಿ ದವಾಖಾನೆ ಮುಂದಿಂದ ಹಾದು ಬಂದ ರಾಣಿ ಚೆನ್ನಮ್ಮ ಇದು ಕಲ್ಯಾಣ ಮಂಟಪ ಬೇಲ್ಡಿ ದವಾಖಾನೆ ಹತ್ರ ಇರೋದು, ಹೌದಲ್ರಿ? ಬೇಲ್ಡಿ ದವಾಖಾನೆ ಹತ್ರ ಇರೋದು ರಾಣಿ ಚೆನ್ನಮ್ಮ ಕಲ್ಯಾಣ ಮಂಟಪದೊಳಗೆ ನಮ್ಮ ಸನ್ಮಾನ್ಯ ವಾಡೇದ ದೇಸಾಯಿಯವರು, ಕೊಕೊಟ್ನೂರು ದೇಸಾರ್ ಅಂದ್ರೆ ದೇಸಾಯಿಯವರ ಮಗ ಅಂದ್ರೆ ಸನ್ಮಾನ್ಯರಾದ ಅಶೋಕ್ ಕಲ್ಲಪ್ಪ ದೇಸಾಯಿಯವರ ಮಗ. ಅವರ ಮಗ ಅದಲ್ಲ, ಅವ್ರ ಚಿರಂಜೀವಿ ಅವರ ಮನೆಗೆ ಇದು ಮದುವೆ ಸಮಾರಂಭಕ್ಕೆ ಬಂದಿದ್ದೀವಿ. ಆ ಮದುವೆ ಸಮಾರಂಭ ನಾವು ಅಗದಿ ಭಾರಿ ಕುತೂಹಲದಿಂದ ಭಾರಿ ಗೌರವದಿಂದ ಅವ್ರನ್ನ ಕಾಣಿ ಈಗ ಭೇಟಿ ಆಗ್ಲಕ್ಕೆ ಹೊಂಟಿದ್ದೀವಿ. ಅಲ್ಲಿ ಭೇಟಿಯಾಗಿ ಅವ್ರಿಗೆ ನಮಸ್ಕಾರ ಸಲ್ಲಿಸಿ ಮದುವೆ ಸಮಾರಂಭದೊಳಗೆ ಬಂಧುಗಳೇ, ನಾನೀಗ ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ಹಸನಿ ತಾಲೂಕಿನ ಕೊಕೊಟ್ನೂರು ಗ್ರಾಮದ ನಮ್ಮ ಧಣಿಗಳಾದ ಸನ್ಮಾನ್ಯರಾದ ಅಶೋಕ್ ಕಲ್ಲಪ್ಪ ದೇಸಾಯಿಯವರ ಅವರ ಚಿರಂಜೀವಿಯಾದ ಸನ್ಮಾನ್ಯರಾದ ರಾಕೇಶ್ ಇವರ ಒಂದು ಮದುವೆ ಸಮಾರಂಭಕ್ಕೆ ನಾವು ಇಲ್ಲಿ ಆಗಮಿಸಿದ್ದೇವೆ. ಸನ್ಮಾನ್ಯರಾದ ರಾಕೇಶ್ ಅಶೋಕ್ ದೇಸಾಯಿಯವರ ಒಂದು ಮದುವೆ ಸಮಾರಂಭಕ್ಕೆ ನಾವು ಈಗಾಗಲೇ ನಮ್ಮ ಊರಿನಿಂದ ಸಾಕಷ್ಟು ಜನರು ಇಲ್ಲಿ ದೇಸಾಯಿಯವರ ಒಂದು ಒಡನಾಟ, ಆ ಮನೆತನದ ಮೇಲಿನ ಒಂದು ಪ್ರೀತಿ ಗೌರವಕ್ಕಾಗಿ ನಾವು ಅಷ್ಟು ದೂರ ಅಂದರೆ ಈಗ ಬಿಜಾಪುರದಲ್ಲಿರುವ ಎಲ್ಲಿಪ್ಪ ಅಂದರೆ ಬಿಜಾಪುರದಲ್ಲಿರುವ ಒಂದು ಬೇಲ್ಡಿ ಆಸ್ಪತ್ರೆಯ ರೋಡಿನಲ್ಲಿರುವ ಅಲ್ಲಿ ರಾಣಿ ಚೆನ್ನಮ್ಮ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಮದುವೆ ಸಮಾರಂಭ ನೆರವೇರ್ತಾ ಇದೆ. ಪಾಟೀಲ್, ಕಲ್ಲಪ್ಪ ಲಕ್ಷ್ಮಣ್ ಕಾಳ ಪಾಟೀಲ್, ಸನ್ಮಾನ್ಯರಾದ ಮುಬಾರಕ್ ಮೌಲಾ ಸಾಹೇಬರು ಸನದಿ ಅವರು, ಸನ್ಮಾನ್ಯರಾದ ನಮ್ಮ ಶಂಸುದ್ದೀನ್ ಮಹಾರಾಜರಾದ ಹುದ್ದಾರ್ ಅವರು, ರಿಟೈರ್ಮೆಂಟ್ ಗುರುಗಳು ಅಕ್ಷತಾರೋಪಣ ಕಾರ್ಯಕ್ರಮ ನೆರವೇರುವುದರಿಂದ ನಾವು ವೇದಿಕೆ ಎಲ್ಲ ಗೆಳೆಯ ಪ್ರೀತಿಯಿಂದ ಕಾಣಿ ವಾಡೇದ ದೇಸಾಯಿ ಅವರು ವಾಡೇದ ದಣ್ಯಾರ ಮದುವೆ ಸಮಾರಂಭದಲ್ಲಿ ಕಾಣ್ತಾ ಇದ್ದಾರೆ ನೋಡಿ. ಸನ್ಮಾನ್ಯರಾದ ಕಲ್ಲಪ್ಪ ದೇಸಾಯಿ ಅವರು, ಚಿರಂಜೀವಿಯಾದ ರಾಕೇಶ್ ಅಶೋಕ್ ದೇಸಾಯಿ ಅವರ ಜೊತೆ ದಣ್ಯಾರ ಮದುವೆ ಅವರ ಜೊತೆ ಬಾಳ ಸಂಗಾತಿಯಾಗಿ 7 ಜನ್ಮಗಳವರೆಗೆ ನಿರಂತರವಾಗಿ ಚಿರಂಜೀವಿ ಒಂದು ಬದುಕು ಅವರೊಂದಿಗೆ 7 ಜನ್ಮಗಳವರೆಗೆ ನಿರಂತರವಾಗಿ ಅವರ ಜೀವನ ಪ್ರಾರ್ಥಿಸಿ ಈಗ ಚಿರಂಜೀವಿ ಸನ್ಮಾನ್ಯರಾದ ರಾಕೇಶ್ ಅಶೋಕ್ ದೇಸಾಯಿ ಅವರ ಜೊತೆ ತಾಯಿ ಚಿ ಕುಂಕುಮ ಸೌಭಾಗ್ಯವತಿ ತಾಯಿ ಅಕ್ಷತಾ ಇವರು ಕೂಡ ಒಂದು ಇಂಜಿನಿಯರ್ ಆಗಿರ್ತಾರೆ. ಇವರ ಜೊತೆ ಈಗಾಗಲೇ ಲಗ್ನ ಒಂದು ಅಕ್ಷತಾರೋಪಣ ಕಾರ್ಯಕ್ರಮ ನೆರವೇರಿದೆ. ಈಗಾಗಲೇ ಸಾಕಷ್ಟು ಸಾವಿರಾರು ಜನರ ಅಭಿಮಾನಿಗಳು ಮತ್ತು ಬಂಧು ಮಿತ್ರರು, ಅಣ್ಣ ತಮ್ಮಂದಿರು ಎಲ್ಲ ಬಂದು ದೇಸಾಯಿ ಬಂಧುಗಳ ಒಂದು ಸಾಕಷ್ಟು
ಅವರ ಬಂಧು ಬಾಂಧತ್ವ ಮತ್ತು ಸಾಕಷ್ಟು ಸಾರ್ವಜನಿಕರ ಒಂದು ಪ್ರೀತಿ ಗೌರವದೊಂದಿಗೆ ಅವರು ಸಾಕಷ್ಟು ಜನರು ಬಂದಿರ್ತಾರೆ. ಅವರು ಹೇಳಿರ್ತಾರೆ ತಮ್ಮ ಲಗ್ನ ಪತ್ರಿಕೆಯಲ್ಲಿ ಆಮಂತ್ರಣ ಸಾಕಷ್ಟು ಕೊಟ್ಟಾಗ ತಾವು ಬಂದು ತಮ್ಮ ಇಲ್ಲಿ ನಮಗೆ ಸಾಕಷ್ಟು ಜನರು ಕಾಣಿಸ್ಕೊಂಡ್ರು. ಆದರೆ ಮುಖ್ಯವಾದವರು ಅಂದರೆ ಸನ್ಮಾನ್ಯರಾದ ನಮ್ಮ ಪ್ರಧಾನರು ಕಾಣಿಸ್ಕೊಳ್ಳಿಲ್ಲ ನಮಗೆ. ಮತ್ತು ಸನ್ಮಾನ್ಯರಾದ ರಾಜು ಗೌಡ್ರು, ಮಲ್ಲುಗೌಡರು ಪಾಟೀಲ್, ಇವರು ಧಣಿಯಾರ ಬೀಗರು, ಧಣಿಯಾರ ಬಂಧುಗಳು, ಅವರು ಕೂಡ ನಮಗೆ ಕಾಣಿಸ್ಕೊಳ್ಳಿಲ್ಲ. ಅದು ಒಂದು ಯಾಕಂದರೆ ಅವರು ಮದುವೆಯ ಒಂದು ವ್ಯವಸ್ಥೆಯಲ್ಲಿ ತೊಡಗಿರಬಹುದು ಅಂಥೇಳಿ ನಾವು ಬಯಸ್ಕೊಂಡೆವು. ಈಗ ಕ್ಯಾಂಟ್ರಿಂಗ್ದವರು ತಾಯಂದಿರು ಭಾಳಷ್ಟು ಸುಂದರವಾಗಿ ಇಲ್ಲಿ ನಮ್ಮ ಅಳಿಯಂದಿರಾದ ಸನ್ಮಾನ್ಯರಾದ ಕಲ್ಲಪ್ಪ ಲಕ್ಷ್ಮಣ್ ಕಾಳಾಪಾಟೀಲ್ರವರು ಒಂದು ಊಟದ ವ್ಯವಸ್ಥೆಯಲ್ಲಿ ಅವರು ತೊಡಗಿರುತ್ತಾರೆ, ಊಟ ಮಾಡುತ್ತಿದ್ದಾರೆ. ಅವರೊಂದಿಗೆ ನಮ್ಮೊಂದಿಗೆ ಆಗಮಿಸಿದ ಸನ್ಮಾನ್ಯರಾದ ಶ್ರೀಮಂತಣ್ಣ ರಾಡನವರು ಕೂಡ ಇಲ್ಲಿ ನಮಗೆ ಕಾಣಿಸಿದರು. ಹಾಗೆ ನಮ್ಮ ಹುದ್ದಾರವರು ಅಲ್ಲೆಲ್ಲಿ ಊಟ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಹಳೆಯ ಬಂಧುಗಳು ಕಾಣಿಸಿದರು. ಸನ್ಮಾನ್ಯರಾದ ನಮ್ಮೂರಿನ ಹಳಬರಾದ ಮುಬಾರಕ್ ಮೌಲಾ ಸಾಹೇಬರು ಸಣದಿ ಅವರು ಕಾಣಿಸ್ಕೊಂಡ್ರು. ಅವರ ಊಟದಲ್ಲಿ ತೊಡಗಿರುತ್ತಾರೆ. ಈಗಾಗಲೇ ನವ ದಂಪತಿಗಳಿಗೆ ಆಶೀರ್ವಾದ ಮಾಡಿ ನವ ದಂಪತಿಗಳು 7 ಜನ್ಮಗಳವರೆಗೆ ಅವರ ಜೀವನ ಹಸನ್ಮುಖಿಯಾಗಿ ಸುಂದರವಾಗಿ ಅವರ ಜೀವನ ಸಾಗಲಿ ಅಂಥೇಳಿ ಆಶೀರ್ವಾದ ಮಾಡಿ ನಾವು ಆ ಪರಮಾತ್ಮನಲ್ಲಿ ಪ್ರಾರ್ಥಿಸಿಕೊಂಡು ಬಂದಿರುತ್ತೇವೆ. ತಾಯಿ ಶ್ರೀಮತಿ ಜಯಲಕ್ಷ್ಮಿ ದೇವರಾಜ್ ವಿಠಪ್ಪ ದೇಸಾಯಿಯವರು ನಮಗೆ ಆಗಮನಾಬಲಸಿಗಳಾಗಿ ಕಾಣಿಸಿಕೊಂಡಿದ್ದರು. ಬಂಧುಗಳೇ, ನಾವು ಈಗ ವೇದಿಕೆ ಮೇಲೇರಿ ಸಾಕಷ್ಟು ಬಂಧು ಬಾಂಧವರೊಂದಿಗೆ ನವ ದಂಪತಿಗಳಾದಂಥ ಸನ್ಮಾನ್ಯರಾದ ನಮ್ಮ ಅಶೋಕ್ ಕಲ್ಲಪ್ಪ ದೇಸಾಯಿಯವರ ಮತ್ತು ಅವರ ಜೊತೆಯಾಗಿರ್ತಕ್ಕಂಥವರು ಸನ್ಮಾನ್ಯ ಶ್ರೀಮತಿ ಉಮಾದೇವಿ ಅಲಿಯಾಸ್ ಬೇಬಿ
ಅಶೋಕ್ ದೇಸಾಯಿಯವರ ಸುಪುತ್ರರಾದ ಚಿರಂಜೀವಿ ರಾಕೇಶ್ MBA ಪದವೀಧರರು. ಇವರ ಜೊತೆ ತಾಯಿ ಚಿ ಕುಂಕುಮ ಸೌಭಾಗ್ಯವತಿ, ತಾಯಿ ಅಕ್ಷತಾ MTech CSE ಇವರು ಇಂಜಿನಿಯರ್ ಆಗಿರ್ತಕ್ಕಂಥವರು. ಇವರು ಈಗಾಗಲೇ ನವ ದಂಪತಿಗಳಾಗಿ ಈಗ ಕೆಲವೇ ಒಂದು ಸಮಯದ ಹಿಂದೆ ಅವರು ಅಕ್ಷತಾರೋಪಣ ಸಾವಿರಾರು ಜನರ ಮಧ್ಯದಲ್ಲಿ ಸಾಕ್ಷಿಗಳಾಗಿ ತಾವು ಹೂ ಮತ್ತು ಪುಷ್ಪ ಮಾಲಾರ್ಪಣೆಗಳನ್ನು ವಿನಿಮಯ ಮಾಡಿಕೊಂಡು ತಾಳೆ ಒಂದು ಭಾಳ ದಿವಸ ಹಿಡಿದ ದಣ್ಯಾರಿಗೆ ನಿಮಗೆ ಭಾಳ ಬಂಧುತ್ವ, ಭಾಳ ಪ್ರೀತಿ, ಭಾಳ ನಿಮಗೆ ಅಭಿಮಾನ ಭಾಳ ದಣ್ಯಾರ ಮೇಲೆ ಒಂದು ಸಮಾಧಾನ, ಶಾಂತ ಮಂದಿ ಆಶೀರ್ವಾದ ಪಡೆದವರು ನವ ದಂಪತಿಗಳಿದ್ದಾರೆ. ಅಂದರೆ ಆ ತಾಯಿ ಶ್ರೀ ಕುಂಕುಮ ಸೌಭಾಗ್ಯವತಿ ಅಕ್ಷತಾ ಇವರು MTech CSC ಮತ್ತು ಸನ್ಮಾನ್ಯರಾದ ರಾಕೇಶ್ MBA ಇವರು ಇಬ್ಬರು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈಗ ಸಾಕಷ್ಟು ಸನ್ಮಾನ್ಯ ನಮ್ಮ ವಾಡೇದ ದೇಸಾಯಿಯವರ ಚಿರಂಜೀವಿಯವರ ಒಂದು ಮದುವೆಗೆ ಬಂದಂಥ ಅಭಿಮಾನಿಗಳು, ಬಂಧು ಮಿತ್ರರು ಸಾಕಷ್ಟು ಇಲ್ಲಿ ಊಟದ ಒಂದು ವ್ಯವಸ್ಥೆ ತುಂಬ ಚೆನ್ನಾಗಿ 4 ಜಾಗದಲ್ಲಿ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಒಂದು ಬಫೆ ಸಿಸ್ಟಮ್ದಲ್ಲಿ ಸಾಕಷ್ಟು ಉಪಹಾರ ಅಂದರೆ ಅಡುಗೆಯ ಒಂದು ರುಚಿಕರವಾದಂಥ ಅಡುಗೆಗಳು, ಇಲ್ಲಿ ವಿಭಿನ್ನವಾದ ಅಡುಗೆಗಳು ಇಲ್ಲಿ ರೆಡಿಯಾಗಿರುತ್ತವೆ. ಊಟ ಬಡಿಸುವ ಕ್ಯಾಟ್ರಿಂಗ್ದವರು ಸಾಕಷ್ಟು ತಾಯಂದಿರು ಇಲ್ಲಿ ಊಟವನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಬಡಿಸುತ್ತಿದ್ದಾರೆ. ಹಾಗೆ ಇಲ್ಲಿ ನಮಗೆ ವಿಶೇಷವಾದಂಥವರು ಸಾಕಷ್ಟು ಎಲ್ಲ ಜನರು ಭೇಟಿ ಆದರು. ಇಲ್ಲಿ ಇನ್ನೂ ಒಬ್ಬರು ವಿಶೇಷವಾದಂಥವರು ಅಂದರೆ ಸನ್ಮಾನ್ಯರಾದ ನಾವು ಪ್ರಧಾನರು ಅಂತಿದ್ದೀವಿ ನಾವು ಚಿಕ್ಕಂದಿನಿಂದಾಗ. ಅವರು ನಮ್ಮ ಒಂದು ಕೊಕೊಟ್ನೂರು ಗ್ರಾಮ ಪಂಚಾಯಿತಿಯ ಪ್ರಧಾನರಾಗಿದ್ದರು. ಅವರು ಸನ್ಮಾನ್ಯರಾದ ಅವರಿಗೆ ಬಾಳಾಸಾಹೇಬ್ ದೇಸಾಯಿ ಅವರು ಅಂತಿದ್ದೀವಿ. ಅವ್ರಿಗೆ ಇನ್ನೊಂದು ಹೆಸರು ಬಹುಶಃ ಇಲ್ಲಿ ನಾವು ಅನ್ಬೋದು, ಶ್ರೀಮತಿ ತಾಯಿ ಲಕ್ಷ್ಮಿ ಹಾಗೂ ಶ್ರೀ ಕಾಡಪ್ಪ ಕಲ್ಲಪ್ಪ ದೇಸಾಯಿಯವರು ನಮಗೆ ಅವರನ್ನು ಕಾಣಬೇಕಂತೇಳಿ ಭಾಳಷ್ಟು ನಾವು ಪ್ರಯತ್ನಿಸಿದರು. ಅವರು ಎಲ್ಲೇ ಒಂದು ಮದುವೆ ವ್ಯವಸ್ಥೆಯಲ್ಲಿ ತೊಡಗಿದ್ರು ಅಂತ ಕಾಣಿಸುತ್ತೆ. ಅವರಿಗೆ ನಾವು ಭೇಟಿ ಆಗಲಿಲ್ಲ ಅನ್ನೋದು ಒಂದೇ ಕೊರತೆ ಬಿಟ್ಟರೆ ಆ ಮದುವೆಯಲ್ಲಿ ನಾವು ತುಂಬ ಸಂತೋಷಪಟ್ಟೆವು. ಇಲ್ಲಿ ನಿಮ್ಮ ದೇಸಾಯಿ ಬಂಧುಗಳು ಕಾಣಸಿಗ್ತಾ ಇದ್ದಾರೆ. ಇಲ್ಲೇ ನಮ್ಮ ಸನ್ಮಾನ್ಯರಾದ ನಮ್ಮೂರಿನ ಮುಬಾರಕ್ ಮೌಲಾ ಸಾಹೇಬರು ಸಣ್ಣದೇ ಅವರು ಮತ್ತೆ ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತು ಇನ್ನೊಬ್ಬರು ಅಂದರೆ ಸನ್ಮಾನ್ಯರಾದ ನಮ್ಮ ಕೊಕೊಟ್ನೂರಿನ ಸನ್ಮಾನ್ಯರಾದ ವಿಠಪ್ಪ ಕಲ್ಲಪ್ಪ ದೇಸಾಯಿಯವರ ಚಿರಂಜೀವಿ ಸನ್ಮಾನ್ಯರಾದ ದೇವರಾಜ್ ಅವರು ನಮಗೆ ಯಾಕೋ ಕಾಣಿಸಿದರು ಅಥವಾ ಕಾಣಿಸ್ಲಿಲ್ಲ ಗೊತ್ತಾಗಲಿಲ್ಲ. ಅವರು ಮದುವೆ ವ್ಯವಸ್ಥೆಯಲ್ಲಿ ತೊಡಗಿದ್ರು ಅಂತ ಕಾಣಿಸುತ್ತೆ. ಅವರು ಕೂಡ ನಮಗೆ ನಮ್ಮ ಆಗಮನ ಒಂದು ಕೋರಿದ್ದರು. ತಮ್ಮ ಲಗ್ನ ಪತ್ರಿಕೆಯಲ್ಲಿ ಆಗಮನ ಕೋರಿದವರು ಶ್ರೀಮತಿ ತಾಯಿ ಜಯಲಕ್ಷ್ಮಿ ಹಾಗೂ ದೇವರಾಜ್ ಕಲ್ಲಪ್ಪ ದೇಸಾಯಿ. ಈಗ ನಾವು ಊರಿಗೆ ಹೋಗುವಂಥ ಮದುವೆ ಲಗ್ನದಲ್ಲಿ ಶ್ರೀ ಕುಂಕುಮ ಸೌಭಾಗ್ಯವತಿ ತಾಯಿ ಅಕ್ಷತಾ ರಾಕೇಶ್ ದೇಸಾಯಿ, ಶ್ರೀ ಕುಂಕುಮ ಸೌಭಾಗ್ಯವತಿ ತಾಯಿ ಅಕ್ಷತಾ ರಾಕೇಶ್ ದೇಸಾಯಿ ಅವರ
ಭಾಳ ತಕ ಹುಡ್ಕ್ಯಾಡಿದ್ವಿ ನಿಮ್ಮಲ್ಲಿ ಬರತ್ತೀವಿ ಹಾಂ ಬರ್ರಿ 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 ಗಾಡಿ ಐತಿಗೆ ಬರ್ರಿ ಸಾಹೇಬ್ರ ಬರ್ರಿ ಗಾಡಿ ಪಟ್ನ ಬರ್ರಿ ಯಾನು ಕಾಣುವತ್ತೀವಿ ಕಾಣೋದ್ರಿ ಹಾಂ ಹಿಂಗೆ ತೊಗೊಳ್ರಿ ಕಾಣ್ಲಾಯ್ತಿರ್ಗೆ ಕ್ಯಾಮ್ರಾ ಕಪ್ಪಿಸ್ಬಿಟ್ಟೆ ಹ್ಞೂ ಕೊಂಡ್ರಿ ಗಾಡ್ಯಾಗ ಹತ್ರ ಹಾಂ ಮದುವೆ ಮುಗೀತು ಹೊಂಟಿಲ್ಲ ಮತ್ತೆ ಊಟನ ಫುಲ್ ಹೊಡೆದ್ರಿ ದಣ್ಯಾರದ ಹಾಂ ಊಟ ಎಲ್ಲ ಥರ ಬೆಸ್ಟ್ ಮಾಡಿ ಯಾರು ಅಗದಿ ಬೆಸ್ಟ್ ಮಾಡಿರಲ್ಲ ಊಟದ ಏನಗ ದಣ್ಯಾರದ ಊಟದ ಏನ ಅವ್ರದ ಜನರು ಅದಾರ ಅವರು ಹಾಂ ಊಟನ ಊಟ ಹಾಂ ನಡ್ರಿ ಹೋಗೋಣ 4 ಮಂದಿ ಅನ್ನ ಹಾಕ್ತಾರೆ ಹಾಂ ಕೇಳಬೇಕು ಊಟ ಎಲ್ಲ ಅಲ್ಲ ಆತು ನಡ್ರಿ ಇವ್ರು